ವಿನಯ್ ರಜತ್ ಕೇಸ್ಗೆ ಹೊಸ ಟ್ವಿಸ್ಟ್. ಪೊಲೀಸರಿಗೆ ಜಳ್ಳೆ ಹಣ್ಣು ತಿನ್ನಿಸಿದ ಕಿಲಾಡಿ ಜೋಡಿ. ಅನುಮಾನ ಹುಟ್ಟಿಸಿದ ರಜತ್ ವಿನಯ್ ನಡೆ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೂ ರಜತ್ ಕಿಶನ್ಗೆ ಹೊಸದೊಂದು ಸಂಕಷ್ಟ ಎದುರಾಗಿದೆ. ಕೈಯಲ್ಲಿ ಮಚ್ಚು ಹಿಡಿದು ಭಯದ ವಾತಾವರಣ ಸೃಷ್ಟಿಸುವಂತಹ ರೀಲ್ಸ್ ಮಾಡಿದ್ದಕ್ಕಾಗಿ ಈ ಇಬ್ಬರ ಮೇಲೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿತ್ತು. ಅಲ್ಲದೆ ಬಸವೇಶ್ವರ ನಗರ ಠಾಣೆ ಪೊಲೀಸರು ಈ ಇಬ್ಬರನ್ನ ಬಂಧಿಸಿದ್ರು. ಆದರೆ ರಾತ್ರೋರಾತ್ರಿ ಈ ಇಬ್ಬರನ್ನ ರಿಲೀಸ್ ಮಾಡಿದ್ದಾರೆ. ಮಧ್ಯಾಹ್ನ ಬಂಧಿಸಿದ್ದ ಇಬ್ಬರನ್ನ ರಾತ್ರೋರಾತ್ರಿ ರಿಲೀಸ್ ಮಾಡಿದ್ದು ಯಾಕೆ ಅಂತ ಪೊಲೀಸರ ಮೇಲೆ ಅನುಮಾನ ಹುಟ್ಟುಹಾಕಿದೆ. ಈಗ ಈ ಕಿಲಾಡಿ ಜೋಡಿಗಳು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿರೋದು ಬೆಳಕಿಗೆ ಬಂದಿದೆ. ಬಿಗ್ ಬಾಸ್ ಮೂಲಕ ಆನೆ ಅಂತಲೇ ಫೇಮಸ್ ಆಗಿದ್ದ ವಿನಯ್ ಗೌಡ ಹಾಗೂ ರಜತ್ ತಮಗೆ ತಾವೇ ಸಂಕಷ್ಟ ತಂದುಕೊಂಡಿದ್ದಾರೆ. ರಜತ್ ಹಾಗೂ ವಿನಯ್ ಕೈಯಲ್ಲಿ ಮಚ್ಚು ಹಿಡಿದು ವಿಡಿಯೋ ಶೂಟ್ ಮಾಡಿದ್ರು. ಇದೇ ರೀಲ್ಸ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದು ವೈರಲ್ ಆಗ್ತಿದ್ದಂತೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಜತ್ ಮತ್ತು ವಿನಯ್ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಯ ನಂತರ ಪೊಲೀಸರು ಈ ಇಬ್ಬರನ್ನ ಬಂಧಿಸಿದ್ರು. ಆದರೆ ಮಧ್ಯರಾತ್ರಿ ರಿಲೀಸ್ ಆಗಿದ್ದಾರೆ. ವಿನಯ್ ಗೌಡ ಮತ್ತು ರಜತ್ ಅವರು ಮಚ್ಚು ಪ್ರದರ್ಶಿಸಿದ ಕೇಸ್ನಲ್ಲಿ ಬಸವೇಶ್ವರ ನಗರ ಪೊಲೀಸರು ರಾತ್ರೋರಾತ್ರಿ ವರಸೆ ಬದಲಿಸಿದ್ರಾ ಎಂಬ ಅನುಮಾನ ಹುಟ್ಟುಹಾಕಿದೆ. ಹೌದು, ಸಾರ್ವಜನಿಕವಾಗಿಯೇ ಮಚ್ಚು ಬಳಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆಗಿತ್ತು. ಈ ಬಗ್ಗೆ ಬಸವೇಶ್ವರ ನಗರ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು. ಆದರೆ ವಿಚಾರಣೆ ವೇಳೆ ಸುಳ್ಳು ಹೇಳಿ ಪೊಲೀಸರನ್ನೇ ಬಕ್ರಾ ಮಾಡಿದ್ರಾ ಅನ್ನೋ ವಿಷಯ ಕೂಡ ಭಾರಿ ಚರ್ಚೆಯಾಗ್ತಿದೆ. ಅಂದಹಾಗೆ ರಜತ್ ಹಾಗೂ ವಿನಯ್ ಪೊಲೀಸರಿಗೆ ಒಪ್ಪಿಸಿದ ಮಚ್ಚು ಬೇರೆ, ವಿಡಿಯೋದಲ್ಲಿದ್ದ ಲಾಂಗ್ ಬೇರೆ ಎಂಬ ಅನುಮಾನ ಹುಟ್ಟುಹಾಕಿದೆ. ಈ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು ಪೊಲೀಸರಿಗೆ ಫೈಬರ್ ಮಚ್ಚನ್ನ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾ ರೀಲ್ನಲ್ಲಿ ಬಳಸಿರುವ ಮಚ್ಚೆ ಬೇರೆ, ಪೊಲೀಸರ ವಶಕ್ಕೆ ಒಪ್ಪಿಸಿರುವ ಮಚ್ಚೆ ಬೇರೆ ಎಂಬ ವಿಷಯ ತಿಳಿದು ಬಂದಿದೆ. ವಿನಯ್ ಹಾಗೂ ರಜತ್ ಕಡೆಯವರು ರಾತ್ರೋರಾತ್ರಿ ಕಾಟೇರ ಸಿನಿಮಾದ ಮಚ್ಚು ರೀಲ್ಸ್ನಲ್ಲಿ ಬಳಕೆಯಾಗಿದ್ದು ಇದೆ ಎಂದು ತಂದು ಒಪ್ಪಿಸಿದ್ರು. ಆದರೆ ಈಗ ಅದು ತಾಳೆಯಾಗ್ತಿಲ್ಲ. ಒಂದು ವೇಳೆ ಬದಲಿಸಿಕೊಟ್ಟಿದ್ದು ಪ್ರೂವ್ ಆದರೆ ಸಾಕ್ಷ್ಯನಾಶದ ಕೇಸ್ ದಾಖಲಿಸಲಾಗುವುದು ಅಂತ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ. ಅದೇನೇ ಆಗ್ಲಿ, ಈ ಇಬ್ಬರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಭಾರಿ ಸುದ್ದಿ ಮಾಡಿದ್ರು. ರಜತ್ ತಾನು ಡಿ ಬಾಸ್ ದರ್ಶನ್ ಫ್ಯಾನ್ ಅಂತ ಹೇಳಿಕೊಂಡಿದ್ರು. ಡೈಲಾಗ್ ಕೂಡ ಹೊಡೆದಿದ್ರು. ಇತ್ತೀಚೆಗೆ ರಜತ್ ಬಟ್ಟೆ ಮೇಲೆ ಡಿ ಬಾಸ್ ಅಂತ ಹೆಸರು ಬರೆಸಿಕೊಂಡಿದ್ರು. ಇದು ದರ್ಶನ್ ಕೆಲ ಅಭಿಮಾನಿಗಳ ಸಿಟ್ಟಿಗೂ ಕಾರಣವಾಗಿತ್ತು. ಅದರ ನಂತರ ಮಾಡಿದ್ದ ರೀಲ್ಸ್ ರಜತ್ ಹಾಗೂ ವಿನಯ್ ಅವರಿಗೆ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.